ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಒಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಿಮಗಿಲ್ಲೊಂದು ವಿಶೇಷವಾಗಿರೋದು ನಿಮ್ಮ ಉತ್ತರ, ನಿಮ್ಮ ಪ್ರಶ್ನೆ ನಿಮ್ಮ ಉತ್ತರ, ನಿಮ್ಮದೇ ಪ್ರಶ್ನೆ ನಿಮ್ಮದೇ ಉತ್ತರ ಅಂತ ತಿಳ್ಕೊಳ್ಳೋ ಅಂತ ನಾನಿಲ್ಲಿ ಕೊಡ್ತಾಯಿದ್ದೀನಿ. ಯಾರಿಗೆ ಯಾವುದಾದ್ರೂ ಏನಾದರೂ ಕೇಳೋದಿದ್ರೆ ಅಥವಾ ಏನು ಮಾಡಬೇಕು, ಇಲ್ಲಿ ಒಂದು ಚಕ್ರ ಕೊಟ್ಟಿದ್ದೀನಿ. ಈ ಚಕ್ರಕ್ಕೆ ನೀವು 2 ಊದ್ಬತ್ತಿ ತಗೋಬೇಕು. ಊದ್ಬತ್ತಿ ಹಚ್ಕೊಂಡು ಆಂಜನೇಯನ ನೀವು ಹನುಮಂತನ ನೀವು ಒಂದು ಪ್ರಾರ್ಥನೆ ಮಾಡ್ಕೋಬೇಕು. ಪ್ರಾರ್ಥನೆ ಅಂದರೆ ನಿಮಗೆ ಯಾವ್ದು ಬರುತ್ತೋ ಅದನ್ನು ಹೇಳ್ಕೊಬೋದು. ಪ್ರಾರ್ಥನೆ ಅಂದರೆ ದೊಡ್ಡದಾಗೇನಿಲ್ಲ, ನಿಮ್ಗೆ ಯಾವುದು ರೀತಿಲಿ ಆ ಒಂದು ಹನುಮಂತನ ಬರುತ್ತೋ ಅದನ್ನಾದರೂ ಹೇಳ್ಬೋದು. ಇಲ್ಲ ಓ ಆಂಜನೇಯಾಯ ನಮಃ ಹಂಗಾರು ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆಗಳನ್ನ ಹೇಳ್ಕೋಬೇಕು. ಅಂದರೆ ಕೋರಿಕೆಯಲ್ಲಿ ಒಂದೇ ಕೋರಿಕೆ ನಾನು ಹೇಳ್ತೀನಿ, ಮುಂದಿನ ಇದರಲ್ಲಿ ನಿಮಗೆ ಹಂತವಾಗಿ ನಾನು ಹೇಳ್ತಾ ಬರ್ತಾ ಇರ್ತೀನಿ. ನಾನು ಇವತ್ತು ಹೇಳ್ತಿರೋ ಅಂಥದ್ದು ಮದುವೆ ಬಗ್ಗೆ. ಸಾಕಷ್ಟು ಮದುವೆ ಬಗ್ಗೆ ಗಂಡು ಮಕ್ಕಳಾಗ್ಬೋದು ಹೆಣ್ಮಕ್ಳಾಗ್ಬೋದು ಕೇಳ್ತಾ ಇರ್ತಾರೆ. ತಂದೆ ತಾಯಿಗಳು ಪಾಪ ಅವ್ರಿಗೆ ಅದೇ ಒಂದು ಯೋಚನೆ ಆಗಿಬಿಟ್ಟಿರುತ್ತೆ, ಏನಪ್ಪ ಇಷ್ಟು ವರ್ಷ ಆಯಿತು ಮದುವೆ ಆಗಿಲ್ಲ. ಯಾಕೆಂದರೆ ಸಾಕಷ್ಟು ಕರೆಗಳು ಬರ್ತಾ ಇರ್ತವೆ. 35 ಆಯಿತು, 34 ಆಯಿತು, 44 ಆಯಿತು, ಈ ರೀತಿ ಕೆಲವೊಂದು ಪ್ರಶ್ನೆಗಳು ಬಂದಾಗ ಆವಾಗ ನನಗಿದೊಂದು ಯೋಚನೆ ಬಂತು, ಈ ರೀತಿದು ಒಂದು ಕೊಡೋಣ, ಅವರ ಪ್ರಶ್ನೆಗೆ ಅವರೇ ಉತ್ತರ ಹುಡ್ಕೊಳ್ಳಿ ಅನ್ನೋದು. ಹಾಗಾಗಿ ಇಲ್ಲಿ ಒಂದು ನಿಮ್ಮ ಪ್ರಶ್ನೆಗೆ ನಿಮ್ಮದೇ ಉತ್ತರ ಅಂತ ಹೇಳ್ತಾ ಇದ್ದೀನಿ. ಇದಕ್ಕೆ ಏನು ಮಾಡಬೇಕು, ನೀವು ಹೇಳೋದ್ನೆಲ್ಲ ಊದ್ಬತ್ತಿ ತಗೋಬೇಕು, ಪೂಜೆ ಮಾಡಿ ಆ ಒಂದು ಹನುಮಂತನ ಜ್ಞಾನ ಮಾಡಿ ನೀವು ಇಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಬೆರಳನ್ನಾದರೂ ಇಟ್ಟು ನೋಡ್ಕೋಬೋದು. ಇಲ್ಲ ಯಾವುದು ಆಗಿಲ್ಲ ಅಂದರೆ ಒಂದು ಬರಿದಾ ಇರುವಂಥ ಪೆನ್ನನ್ನು ತಗೊಂಡು ನಿಮ್ಮ ಒಂದು ಈ ರೀತಿ ಎಲ್ಲಿ ಬರುತ್ತೋ ಕಣ್ಣು ಮುಚ್ಕೊಂಡು ಈ ರೀತಿ ತಿರುಗಿಸಿ ನಿಮ್ಮ ಕೈ ಎಲ್ಲಿ ನಿಲ್ಲುತ್ತೋ ನೋಡಿ, ಎಲ್ಲಿ ನಿಲ್ಲುತ್ತೋ ಆ ರೀತಿ ನೋಡ್ಕೋಬೇಕು. ಎಲ್ಲಿ ನಿಲ್ಲುತ್ತೆ ಅಲ್ಲಿಗೆ ನೋಡಿಕೊಂಡು ಯಾವ ಅಕ್ಷರ ಬರುತ್ತೆ, ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಈಗ ಇಲ್ಲಿಗೆ ಸುಗ್ರೀವ 10ಕ್ಕೆ ನಿಂತ್ಕೊಂತು, ಅಲ್ಲಿ ಏನು ಬರುತ್ತೆ ಅಕ್ಷರ ಅಂತ ನೋಡ್ಕೋಬೇಕು. ಈಗ ನಾನು ಒಂದನೇದಾಗಿ ಹೇಳ್ತಾ ಬರ್ತೀನಿ, 1, 2, 3 ಎಲ್ಲ ಯಾವುದ್ಯಾವ್ದು ಬರುತ್ತೆ ಅಂತ ನೋಡಿ. ಒಂದನೇದು ವಿಭೀಷಣ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ವೀಕ್ಷಕರು. ವಿಭೀಷಣ ಅಂತ ಬಂತು ಅಂದರೆ ನಿಮ್ಮ ಸ್ವಲ್ಪ ಸಮಯದ ನಂತರ ಊರಿನ ಒಂದು ದಕ್ಷಿಣ ದಿಕ್ಕಿನಿಂದ ನಿಮಗೆ ವಿವಾಹ ಆಗುತ್ತೆ ಅಂತ ತಿಳ್ಕೋಬೇಕು. ಏನು, ಸ್ವಲ್ಪ ಸಮಯದ ನಂತರ ಊರಿನ ದಕ್ಷಿಣ ದಿಕ್ಕಿನಿಂದ ನಿಮಗೆ ವಿವಾಹದ ಒಂದು ಸುದ್ದಿ ಬರುತ್ತೆ ಅಂತ ತಿಳ್ಕೋಬೇಕು. ಅದೇ ರೀತಿ ಎರಡನೆಯದು ರಾಮ, ಶ್ರೀರಾಮ ಅಂತ ಬರುತ್ತೆ, ರಾಮ ಅಂತ ಬರುತ್ತೆ. ಎರಡನೆಯದು ನಿಮ್ಗೆ ಎರಡನೆಯದು ಬಂತು ಅಂದರೆ ನಿಮಗೆ ಕಣ್ಮುಚ್ಕೊಂಡು ಈ ರೀತಿ ತಿರ್ಗಿಸ್ಕೊಂಡು ಈ ರೀತಿ ಎರಡನೆಯದು ನಿಮ್ಗೆ ಯಾವುದಾದ್ರೂ ಬರ್ಬೋದು. ನಾನು 1ರಿಂದ 10 ತನಕ ಇಲ್ಲಿ ಹೇಳ್ತೀನಿ, ಅದನ್ನು ನೀವು ಜ್ಞಾಪನ ಇಟ್ಕೊಂಡು ಯಾವುದು ಬಂದಿದೆ ಅಂತ ನೋಡಿಕೊಂಡು ನಿಮ್ಮ ಉತ್ತರ ನೀವೇ ಹೇಳ್ಕೊಳ್ಳಿ. ಎರಡನೆಯದು ಶ್ರೀರಾಮ ಅಂತ ಬಂದರೆ ದಕ್ಷಿಣ ದಿಶೆಯಲ್ಲಿ ಜಲದ ಒಂದು ನೀರು ಇರೋ ಅಂಥ ಪ್ರದೇಶದ ಕಡೆ ದಡದ ಕಡೆಯಿಂದ ಸ್ವಲ್ಪ ಲೇಟಾಗಿ ವಿವಾಹ ಆಗುತ್ತೆ. ಅಂದರೆ ದಕ್ಷಿಣ ದಿಶೆಯಲ್ಲಿ ಒಂದು ನೀರು ಇರೋವಂಥ ಸಮುದ್ರ ಇರ್ಬೋದು ಅಥವಾ ಥರ ಒಂದು ಇದು ಅಂತ ಹೇಳ್ತೀವಲ್ಲ, ಆ ರೀತಿ ಆ ಕಡೆಯಿಂದ ಯಾವುದಾದ್ರು ನಿಮಗೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಆ ಕಡೆಯಿಂದ ಒಂದು ವಿವಾಹ ಸುದ್ದಿ ಬರುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ ಲಕ್ಷ್ಮಣ 3ನೇದು ಬರುತ್ತೆ. ಇದು ಸ್ವಲ್ಪ ವಿಳಂಬವಾಗಾದರೂ ಪೂರ್ವ ದಿಕ್ಕಿನಿಂದ ವಿವಾಹ ಸುದ್ದಿ ಬರುತ್ತೆ. ಅಂದರೆ ಆ ಕಡೆಯಿಂದ ಒಂದು ಸುದ್ದಿ ಬರುತ್ತೆ, ಅಂದರೆ ಆ ಕಡೆಯಿಂದ ಹೆಣ್ಣೋ ಗಂಡೋ ಯಾವುದೋ ಒಂದು ನಿಮಗೆ ಆ ಕಡೆಯಿಂದ ವಿವಾಹ ಆಗುತ್ತೆ ಆ ಒಂದು ಮೂಲೆಯಿಂದ ಅಂತ ನಾವು ತಿಳ್ಕೋಬೇಕು. ಅದೇ ರೀತಿ ನಾಲ್ಕನೇದು ಬಂದು ಜಾಂಬವಂತ ಅಂತ ಬಂದರೆ, ಜಾಂಬವಂತ ಅಂತ ಬಂದಾಗ ನಿಮಗೆ ವಿವಾಹ ಶೀಘ್ರವಾಗಿ ಆಗುವುದು ಅಂತ ತಿಳ್ಕೊಬೇಕಾಗತ್ತೆ. ಅದೇ ರೀತಿ 5ನೇಯದು ಅಂಗದ ಅಂತ ಬಂದರೆ, 5ನೇದು ಅಂಗದ ಇದು ಬಂದರೆ ಇದು ನಿಮ್ಮ ತಿರುಗಿಸ್ಬೇಕಾದ್ರೆ ಆ ಒಂದು ಅಲ್ಲಿ ನಿಂತ್ಕೊಳ್ತು ಅಂತಂದಾಗೆ ಸ್ವಲ್ಪ ಲೇಟ್ ಆದರೂ ನಂತರ ವಿವಾಹ ಆಗುತ್ತೆ ಅಂತ ತಿಳ್ಕೋಬೇಕು. ಮತ್ತೀಗ
5, 6 ಹನುಮಂತ ಹಂಗದ, ಎರಡೂ ಒಂದೇ ಪ್ರಶ್ನೆ ಇರುತ್ತೆ, ಉತ್ತರ ಒಂದೇ ಇರುತ್ತೆ. ಎರಡು ಪ್ರಶ್ನೆಗೂ ಉತ್ತರ ಒಂದೇ ಇರುತ್ತೆ. ಸ್ವಲ್ಪ ಲೇಟ್ ಆದರೂ ಕೂಡ ನಂತರ ಮದುವೆ ಆಗುತ್ತೆ ಅನ್ನೋದು ಬರುತ್ತೆ. ಅದೇ ರೀತಿ ಈಗ 5, 6 ಆಯಿತು. 5 ಅಂಗದ, 6 ಹನುಮಂತ ಆಯಿತು. 7 ಈಗ 7ನೇದೇನಾದ್ರು ಬಂತು, ಆ 7ನಲ್ಲಿ ಬಂದು ನಿಂತ್ಕೊಂತು ಅಂತಂದಾಗ ನಿಮಗೆ ಮದುವೆ ಆಗೋದು ಸ್ವಲ್ಪ ಕಷ್ಟ ಇದೆ, ಅಥವಾ ಆಗೋದೇ ಇಲ್ಲ, ಅಥವಾ ಕಷ್ಟ ಇದೆ ಅಂತ ತಿಳ್ಕೊಬೇಕು. ಇನ್ನು 8ನೇ ನಂಬರ್ನಲ್ಲಿ ನಿಂತ್ಕೊಂಡಾಗ ಅದು ನಲ ಅಂತ ಬರುತ್ತೆ. ನಲ ಅಂತ ಬಂದಾಗ ನಿಮ್ಮ ಊರಿನ ಪೂರ್ವ ದಿಕ್ಕಿನಿಂದ ಅತ್ಯಂತ ಶೀಘ್ರವಾಗಿ ನಿಮಗೆ ಮದುವೆ ಅಂದರೆ ವಿವಾಹ ನಡೆಯುತ್ತೆ ಅಂತ ತಿಳ್ಕೊಬೇಕು. ಅದೇ ರೀತಿ 9ನೇ ನಂಬರಿಗೆ ಬಂದು ನಿಂತಾಗ ನೀವು ನಿಂತಂಥ ಸ್ಥಳದಿಂದ ಉತ್ತರ ದಿಕ್ಕಿನಲ್ಲಿ ವಿವಾಹ ಬರುತ್ತೆ ಅಂತ ಅಂದರೆ ವಿವಾಹ ದಿಕ್ಕಿನಲ್ಲಿ ಬರುತ್ತೆ ನಿಮಗೆ ಸುದ್ದಿ, ಅಂದರೆ ಆ ಕಡೆಯಿಂದ ಹೆಣ್ಣು ಕೊಡೋ ಗಂಡು ಯಾವುದೋ ನಿಮಗೆ ಬರ್ಬೋದು ಅಂತ ತಿಳ್ಕೊಬೋದು. ನೀಲ ಆಯಿತು, 9ನೇದಾಯಿತು. ಈಗ 10ನೇದು ಸುಗ್ರೀವ ಅಂತ ಬರುತ್ತೆ. ಸುಗ್ರೀವ ಅನ್ನೋ ಒಂದು ಆ ಇದಕ್ಕೆ ನಿಂತ್ಕೊಂಡಾಗ ಅಲ್ಲಿ ನೀವು ನಿಂತಂಥ ಸ್ಥಾನದಿಂದ ಉತ್ತರ ಕಡೆಗೆ ವಿವಾಹ ಆಗುತ್ತೆ ಅಂತ ತಿಳ್ಕೊಬೇಕು ವೀಕ್ಷಕರೇ. ಈ ರೀತಿ ಒಂದು ಭಾಳ ಸಿಂಪಲ್ಲಾಗಿ ಯಾವುದೇ ₹1 ಖರ್ಚಿಲ್ದಂಗೆ ಮನೇಲೇ ನೀವು ತಿಳ್ಕೊಳ್ಳೋ ಅಂಥ ಒಂದು ಅದ್ಭುತವಾದಂಥ ಇದು ಸಾಧನೆ. ಇದು ಸಾಕಷ್ಟಿದೆ. ನಾನು ಏಕೆ ಇದಕ್ಕೆ ಒಂದೊಂದು ಇದು ಅಂತ ಬರುತ್ತೆ, ಎಲ್ಲದಕ್ಕೂ ಇದು ಬರಲ್ಲ. ಇದು ಮದುವೆಗೆ ಮಾತ್ರ ಬರುತ್ತೆ. ನೀವು ಇದನ್ನು ತೊಗೊಂಡೋಗಿ ಉದ್ಯೋಗಕ್ಕೆ ತೊಗೊಂಡೋಗಿ ಬೇರೆ ಬೇರೆ ಇದಕ್ಕೆಲ್ಲ ಅದನ್ನು ಬಳಸ್ಕೊಳ್ಳೋಂಗಿಲ್ಲ. ಇದು ಏನು ಪ್ರಶ್ನೆಗೆ ಅಂದರೆ ವಿವಾಹಕ್ಕೆ ಮಾತ್ರ ಇದು ಬರುತ್ತೆ. ವಿವಾಹಕ್ಕೆ ಮಾತ್ರ ಇದನ್ನು ನೋಡಿ. ಮುಂದಿನ ಒಂದು ಇದರಲ್ಲಿ ನಿಮಗೆ ಇದರ ಬಗ್ಗೆ ಇಂಟ್ರೆಸ್ಟ್ ಇದೆ, ನಮ್ಗೆ ಈ ಥರದ್ದು ಇನ್ನೂ ಯಾವುದು ಬೇಕು ಅಂತ ಅದನ್ನು ಹಾಕಿ ಅಂದಾಗ ಆ ಒಂದು ಪ್ರಶ್ನೆ ಫಲಕನ ನಿಮಗೆ ಚಕ್ರನ ನಾನು ನಿಮಗೆ ಹಾಕ್ತೀನಿ. ಆ ರೀತಿ ಇದನ್ನು ನೋಡಿಕೊಂಡು ನಿಮ್ಮ ಒಂದು ಪ್ರಶ್ನೆನ ನೀವೇ ಉತ್ತರ ಕಂಡುಕೊಳ್ಬೋದು. ಮತ್ತೊಮ್ಮೆ ನಾನು ಹೇಳ್ತೀನಿ, ಯಾವುದಾದ್ರೂ ಒಂದು ಖಾಲಿ ಪೆನ್ನು ಅಂದರೆ ಬರೆದಿರೋ ಅಂಥ ಪೆನ್ ತೊಗೋಬೇಕು. ಅಂದರೆ ಬರೆದು ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ಏನೂ ಆಗೋದಿಲ್ಲ ಅಂದ್ಕೊಳ್ಳಿ. ಈ ರೀತಿ ಇಲ್ಲಿ ಕಣ್ಣು ಮುಚ್ಕೊಂಡು ದೇವ್ರನ್ನ ಅಂದರೆ ಇದು ಆಂಜನೇಯನ ಒಂದು ಪ್ರಶ್ನೆ ಇದು. ಹಾಗಾಗಿ ಆಂಜನೇಯನ ಕಡೆಯಿಂದಲೇ ನೀವು ಒಂದು ತಗೋಬೇಕಾಗುತ್ತೆ. ಇದನ್ನು ಈ ರೀತಿ ನೀವು ರೀತಿಯಾದ್ರು ಮಾಡ್ಬೋದು. ಇಲ್ಲ ನೀವು ಕಣ್ಣು ಮುಚ್ಕೊಂಡು ಒಂದೇ ಅಂಕಿ ತೆಗೆದಾರು ಇಡ್ಬೋದು. ಈ ರೀತಿ ನೋಡಿ, ಇದು ನಾನು ಬೆರಳೆ ಕಾಣ್ತಾ ಇದೆ. ಈ ರೀತಿ ಕಣ್ಣು ಮುಚ್ಕೊಂಡು ಆಂಜನೇಯ ನೆನೆಸ್ಕೊಂಡು ನೀವು ಕೂಡ ಇದೇ ರೀತಿ ಕೂಡ ಹಾಕ್ಕೋಬೋದು. ನೋಡಿ, ಈ ರೀತಿ ಕೂಡ ಬರುತ್ತೆ. ಹಿಂಗೂ ಹಾಕ್ಕೋಬೋದು. ಇಲ್ಲ ನಾವು ಹಿಂಗೆ ಚಕ್ರನ ಈ ರೀತಿ ತಿರುಗಿಸಿ ಕೇಳ್ಕೊಳ್ತೀವಿ ಅಂದರೂ ಕೂಡ ಹಿಂಗೂ ಕೂಡ ನೀವು ಮಾಡ್ಕೋಬೋದು. ಅದು ನಿಮಗೆ ಸರಿ. ಎರಡು ರೀತಿಲಿ ಕೂಡ ಕೇಳ್ಕೊಬೋದು. ಆ ರೀತಿಲಿ ಕೇಳ್ಕೊಳ್ಳಿ. ನಿಮ್ಮ ಒಂದು ಪ್ರಶ್ನೆಗೆ ಅಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಭಾಳ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇರೆಯವ್ರಿಗೆ ಗೊತ್ತಾಗಲಿ, ಅವ್ರಿಗೂ ಪಾಪ ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮ ಬಾಂಧವರೇ, ಇದುವರೆಗೂ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಪ್ರಿಯ ಬಾಂಧವರೇ.